ವೀಕ್ಷಕರೇ, ನಿನ್ನೆಯಿಂದ ಈ ಹುಬ್ಬಳ್ಳಿಯ ಜಿಮ್ ಸಮೀರ್ ಮುಲ್ಲಾನ ಕಥೆ ಹಾಗೆ ಖುಷಿ ಕಲಬುರ್ಗಿಯ ಕಥೆಯನ್ನು ತೋರಿಸ್ತಾನೆ ಬಂದಿದೆ ಗರುಡ. ಇಲ್ಲಿ ಹೇಗೆ ಅಂದರೆ, ಎಲ್ಲ ಸರಿ ಇದ್ದಾಗ ಯಾರೂ ಬೇಡ, ಸರಿ ಹೋಗದಿದ್ದಾಗ ಎಲ್ಲರೂ ಬನ್ನಿ ಅನ್ನೋ ರೀತಿಯಲ್ಲಿ ಈ ಕಥೆ ಇದೆ. ಒಂದಿಷ್ಟು ಈ SSK ಸಮಾಜ ಹಾಗೆ ಹಿಂದೂ ಸಂಘಟನೆಯವರು ಈ ಲವ್ ಜಿಹಾದ್ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಅವರ ಕುಟುಂಬ ಜೊತೆಗಿದ್ದು ಜೊತೆಗೆ ಪಾರ್ಟಿ ಮಾಡಿಕೊಂಡೇ ಇದ್ದಾರೆ ಒಂದು ಟೈಮಿಗೆ. ನಂತರ ಅವನು ಒಂದು ರೀತಿಯಿಂದ ಹೇಳ್ತಾನೆ, ಖುಷಿ ಒಂದು ರೀತಿಯಿಂದ ಹೇಳ್ತಾರೆ, ಹಾಗೆ ಈ ಸಮೀರನ ಸೋದರಿ ಬೇರೆ ಹೇಳ್ತಾರೆ, ಹಾಗೆ ಖುಷಿಯ ತಾಯಿ ಬೇರೆ ಹೇಳ್ತಾರೆ. ಇವೆಲ್ಲವನ್ನು ಈ ಪರ್ವವನ್ನು ಗರುಡ ತೋರಿಸ್ತದೆ. ನೀವೇ ಡಿಸೈಡ್ ಮಾಡಿ. ನಮಸ್ಕಾರ. ಇಲ್ಲಿ ಸಮೀರ್ ಮುಲ್ಲಾ ಅನ್ನೋ ಒಬ್ಬ ಯುವಕ ವಿಜಯನಗರದವ. ಅವ ಜಿಮ್ ನಡೆಸ್ತಾರ, ಅವ್ರ ಫ್ಯಾಮಿಲಿ ಪೂರ್ತಿ ಜಿಮ್ ನಡೆಸ್ತಾರ. ಅಲ್ಲಿ ಅವ್ರ ಜಿಮ್ನಲ್ಲಿ ಒಂದು ಸಮೀರ್ ಮುಲ್ಲಾ ಅನ್ನೋ ಹುಡುಗ ಒಂದು ಹುಡುಗಿನ ಲವ್ ಜಿಹಾದ್ ಬೆಳೆಸ್ಯಾನ. ಇದು ಒಂದ ಹುಡುಗಿಯಲ್ಲ, ಅವನ ಕಡೆ ಫೋಟೋ ಇರೋ ಪ್ರಕಾರ ಒಂದು 5-6 ಜನ ಹಿಂದೂ ಹುಡುಗಿಯರ ಲವ್ ಜಿಹಾದ್ ಬಲ್ಲೆ ಬೆಳೆಸ್ಯಾನ. ಅವ್ರನ್ನ ಮೋಸ ಮಾಡಿ ಅವ್ರದ್ದು ವಿಡಿಯೋ ಫುಟೇಜ್ ಎಲ್ಲ ಅವ್ನ ಕಡೆ ಅದಾವು, ವಿಡಿಯೋ ಫೋಟೋಸ್ ಎಲ್ಲ ಅದಾವು. ಆ ಹುಡುಗನ ಇವತ್ತು ನಾವು ಬೆಳಿಗ್ಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅವ್ನು ಕರ್ಕೊಂಡ್ಬಂದು ನಾವು ಹಳಿಯೋಬಳಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡೇವಿ. ಈಗ ಅಲ್ಲೇ ಬಂದಿದ್ದಕ್ಕೆ ಅವ್ನು ಕರ್ಕೊಂಡ್ಬಂದಿದ್ದ ಸಂಬಂಧ ಆ ಹುಡುಗನ ಮನೆಯವರು ಸಮೀರ್ ಮುಲ್ಲಾನ ಅವರ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡ್ಬಂದು ಇಲ್ಲೇ ನಮ್ಮ ಆ ಹುಡುಗಿ ಮನೆ ಇರ್ತಲ್ಲ, ಆ ಹುಡುಗಿ ಮನೆ ಬಂದು ಕದ ಮುರಿದ್ರು. ಹೊಳ್ಳಿ ಆ ಒಂದಿಷ್ಟು ಹೆಣ್ಮಕ್ಳು ಬಂದಿದ್ರು ಅವ್ರ ಕುಟಾಗ. ಅವ್ರೇನೋ ಹುಡುಗಿಯರ್ ಬಂದಿದ್ರು. ಅವ್ರು ಏನ್ ಹೇಳ್ತಾರಂತಂದ್ರೆ, ನಿಮ್ಮ ಫೋಟೋ ಎಲ್ಲ ಅದಾವು, ನನ್ನ ವಿಡಿಯೋ ಅದಾವು, ನಾನೆಲ್ಲ ನಿಮ್ಗೆ ಲೀಕ್ ಮಾಡ್ತಾನೆ. ಅಕಸ್ಮಾತ್ ನೀವು ನಮ್ಮ ಹುಡುಗನ್ ಬಿಡಿಸ್ಲಿಲ್ಲ ಅಂದ್ರೆ ನೀವೆಲ್ಲ ಮಾಡಿಸಿ ನೀವು ಸುಸೈಡ್ ಮಾಡೋ ಮಟನು ನೀನು ಬಿಡಂಗಲ್ಲ, ನಾವು ನಿಮ್ಮ ಮನೆ ಬೆಂಕಿ ಹಚ್ತೇವೆ ಅಂತ ಹೇಳಿ ಹೋಗ್ಯಾರ. ಅದಕ್ಕೆ ನಾವೆಲ್ಲ ಇವತ್ತು ಸೇರೇವಿ, ಎಲ್ಲ ಸಂಘಟನೆ ಮುಖಂಡರು, ಸಂಘಟನೆ ಇವರೆಲ್ಲ ನಾವು ಸೇರೇವಿ. ಮತ್ತು ಅದ್ರೊಳಗನ ನಮ್ಮ ದಲಿತ ಒಬ್ಬ ಯುವಕಗೆ ಅವ್ರ ಫ್ರೆಂಡ್ ರೀ ಉದಯ್ ಅಂತೇಳಿ ಇವರು, ವಿಜಯರ ಫ್ರೆಂಡ್, ಅವ್ರನ್ನ ಕರ್ಸ್ಯಾರ. ಪಾಪ ಅವ್ರಿಗೂ ಜಾತಿ ನಿಂದನೆ ಮಾಡ್ಯಾರ. ನೀವು ಹೊಲ್ಯಾಸ್ಕೊಂಡ್ ಮಕ್ಳು ಹಿಂಗ್ಯಾಕೆ ಬಂದು ನಮ್ಗೆ ಇದು ಮಾಡ್ತೀರಿ, ಇಲ್ಲಿ ನೀವು ಇದು ಬರಬಾರ್ದು, ನಮ್ದು ಸಾವಜಿದ್ ಇದೆ ಅಂತೇಳಿ ಹಿಂಗೆಲ್ಲ ವಿಷಯ ತಗೊಂಡು ಜಾತಿ ನಿಂದನೆ ಕೂಡ ಮಾಡ್ಯಾರ. ಅವ್ರ ಕಡೆಯಿಂದ ನಾವು ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ. ನಮ್ಮೂರ್ಗೂ ಹೊಡೆದಾರ. ಹೊಳ್ಳಿ ನಮ್ಮ ಹುಡುಗರೇನ ಅವ್ರು ರೆಸ್ಕ್ಯೂ ಮಾಡಕ್ ಬಂದಾಗ ನಮ್ಮ ಹುಡುಗರು ಕೂಡ ಅವ್ರು ದಾಳಿ ಮಾಡ್ಯಾರ. ಬ್ಯಾಟ್ ಗೀತೆಲ್ಲ ತೊಗೊಂಬಂದಾರ. ಯಾರು ಅದ ಒಂದು 5-6 ಜನ ಬಂದಾರ. ಇಷ್ಟು ಕೂಡ ಬಂದವ್ರು ನಮ್ಗೆ. ಕೇಶಾಪುರದವ್ರು, ವಿಜಯನಗರದವ್ರು ಎಲ್ಲ ಅವ್ರು. ಹುಡುಗರಿಗೇನಿಲ್ಲ, ಹುಡುಗರು ಅಲ್ಲೇ ಸ್ಟೇಷನ್ಗೆ ಅದ, ಸ್ಟೇಷನ್ಗೆ ಅದ ಹುಡುಗಿ. ಅದ ಕರ್ಕೊಂಬಂದು ಹ್ಯಾಂಡ್ ಓವರ್ ಮಾಡಿವಿ ಸ್ಟೇಷನ್ಗೆ, ಹಳಿಯೋಬಳಿ ಸ್ಟೇಷನ್ ಹ್ಯಾಂಡ್ ಓವರ್ಗೆ. ಜಿಮ್ ಹೆಸರು ಗೊತ್ತಿಲ್ಲ ನಮ್ಗೆ, ಒಟ್ಟೆ ಜಿಮ್ ನಡೆಸ್ತಾರ. ಇನ್ನೋಡ್ರಿ, ಇಲ್ಲಿ ಹುಬ್ಬಳ್ಳಿ ಒಳಗೆ ಏನಾಗೈತೆ ಅಂದ್ರೆ, ಹುಬ್ಬಳ್ಳಿ ಒಳಗೆ ಮೊನ್ನೆ ಒಂದು ಧಾರವಾಡದಾಗ ಇದೇ ಟೈಪ್ ಆತ, ಮತ್ತು ಹುಬ್ಬಳ್ಳಿ ಒಳಗೂ ಇದೇ ಟೈಪ್ ಒಂದು ಮೊನ್ನೆ ಆತ. ನಮ್ಗೆಲ್ಲ ಪ್ರಕಾರ ಲವ್ ಜಿಹಾದ್ ಇದಾಗಿದ್ದ. ಜಿಮ್ನೊಳಗನ ಹೈಯೆಸ್ಟ್ ಲವ್ ಜಿಹಾದ್ ನಡೆಯಾಕಂತ ಒಂದು ಲವ್ ಜಿಹಾದ್ ಅಡ್ಡ ಆಗೈತೆ ಜಿಮ್ ಅನ್ನೋದು. ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಜಿಮ್ ಹೋಗಾರ. ಜಿಮ್ ಸರ್ಕ್ಯುಲರ್ ಪ್ರಕಾರ ಅದಕ್ಕೆ ಲೇಡೀಸ್ ಟ್ರೈನರ್ ಇರ್ಬೇಕು. ಇಲ್ಲಿ ಹಂಗಿಲ್ಲ, ಎಲ್ಲ ಜಿಮ್ನೊಳಗೂ ಇವರು ಜೆಂಟ್ಸ್ ಟ್ರೈನರ್ ಅವ್ರಿಗೆ ಇದು ಕೊಡ್ತಾರ. ಮತ್ತು ಒಳ್ಳೆ ಅವ್ರಿಗೆ ಸಪ್ರೇಟ್ ಯಾವುದೇ ವ್ಯವಸ್ಥೆ ಇಲ್ಲ, ಎಲ್ಲ ಮಿಕ್ಸ್ ಮಾಡಿ ಮಾಡಿಸ್ತಾರೆ. ಅದಕ್ಕೆ ಹಲೋ, ನಮಸ್ತೆ ರೀ. ನಾ ಆಗಳಿಂದ ಕನ್ಕಷನ್ನಾಗಿದ್ದೆ ರೀ, ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಎದ್ದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ, ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೆ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡ್ರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡ್ರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡ್ರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಖುಷಿ ಕಲಬುರ್ಗಿ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ,
ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇನಿ ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನಾನು. ನಂಗೆ ಹೇಳಿರೋ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಎಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ್ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ್ಮೇಲೆ ನನ್ನ ಮಗಳಿಗೆ ಬಡ್ದು ಮನಿ ಕಳಿಸಿದ್ಮೇಲೆ ಅವ್ರು ರಿಟರ್ನ್ ಮತ್ತೆ ನನ್ನ ಮನಿ ಕಡೆ ಬಂದ್ 10 ಜನ ಬಂದ್ ನಿನಗ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತಿವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜರಿಗೆ ಹೇಳಿದ್ವಿ. ಸಮಾಜರಿಗೆ ಹೇಳಿದ ತಕ್ಷಣ ಅವ್ರೇನ್ ಹೇಳಿದ್ರ, ಇಲ್ಲ ನಿಮ್ ಮಗಳ ಇದ್ರೊಳಗೆ ಇನ್ವಾಲ್ವ್ ಅದ್ರ ಅಂತ. ನನ್ನ ಮಗಳಿಗೆ ಹಿಮೋಟೈಸ್ ಮಾಡ್ಯಾರ್ರಿ. ನನ್ನ ಮಗಳಿಗೆ ಬಹಳ ಬ್ಲಾಕ್ ಮೇಲ್ ಮಾಡಿದ್ದಕ್ಕ ನಾನು ನಿಂತಿದ್ದಕ್ಕ ನನಗ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನ್ಗ ಹೊಡಿತೀನಿ, ನಿನ್ ಮಗಳಿಗ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತ ನಮ್ಮ 100 ಮಂದಿ ಹುಡುಗರ ಜೊತೆಗ ನಿನ್ ಮಗಳಿಗ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರಿ. ಇಲ್ಲ ಸರ್ ನಮಗ್ ಗೊತ್ತಿದ್ದಿಲ್ಲ. ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಫುಲ್ ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕ ನಾನೀಗ ನಿಂತೀನಿ, ನನಗ ನ್ಯಾಯ ಬೇಕು. ಅವ್ನ ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನ ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕ, ನಾನ್ ಅವ್ನಿಗೆ ಮಾತಾಡ್ಬೇಕು. ಬಹಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದ್ ಬಹಳ ಅದಾವ್ ನಮ್ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಮಗ್ ಡಿಲೀಟ್ ಮಾಡಂತ ಹೇಳಿದ್ರ ನನ್ ಗಂಡ ಒಬ್ನಾದಾನ ಸರ್. ನಿನ್ ಗಂಡ ಸಾಯಿಸ್ತೀನಿ, ನಿನ್ ಮಗ ಅದಾನಲ್ಲ, ನಿನ್ ಸಣ್ಣ ಮಗನ್ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಚಿಕ್ಕಾಗ್ ಬಂದಲ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದ್ ಹಿಡ್ಕೊಂಡು ಇವ್ರ ಮಾದರ್ಸ್ ಹೋದ್ರ ಹಿಂದಿಂದ ನಮಗ್ ವಾರ ಮಾಡಾಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ ಮಗಳಿಗೆ ನನ್ ಮಗಳ ಇದ್ದಂಗ ಅಂತ ಹೇಳಿ ನಾವ್ ಹೆದರ್ಸಿ ಈ ಟೈಪ್ ಮಾಡ್ಯಾರ. ನನಗ್ ನ್ಯಾಯ ಬೇಕು. ನನ್ನ ಸಮಾಜ ನನ್ನ ಎಲ್ಲಾ ಅಣ್ಣ ತಮ್ಮ ನಿಂತಾರ, ನನಗ್ ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗ್ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಾಕತ್ತಾರ್ರಿ. ನನ್ ಮಗಳ ಹೆದರುದು, ಮಮ್ಮಿ ನೀ ಸುಮ್ನಿರು, ನಾನು ಈಗ ಬರ್ತೀನಿ ತಡಿ, ನನ್ ಮಗಳು ಸುಮ್ನಿರು. ಮೊದ್ಲಿನ ತರ ಮಾಡ್ಯಾರ್ರಿ. ನನಗ್ ಮೊನ್ನೆ ಎಲ್ಲಾ ಗೊತ್ತಾಗೈತ್ರಿ ಅವ್ನ್ ಬ್ಲಾಕ್ ಮೇಲ್ ಮಾಡಾಕತ್ತ ಅಂತ. ಬರೀ ಹೆದರ್ತಿದ್ರಿ. ಮಮ್ಮಿ ನಮ್ ಮನಿಗ್ ಯಾರೋ ಬರ್ತಾರ ಮಮ್ಮಿ, ನನಗ ಪೆಟ್ರೋಲ್ ಹಾಕಿ ನಮ್ಗೆಲ್ಲಾರು ಸುಡ್ತಾರ ಮಮ್ಮಿ, ನಮ್ ಎಲ್ಲಾ ತಮ್ಮಂದಿರಿಗೂ ಸುಡ್ತಾರ. ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ ಮಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ ಮಗಳು ಜಿಮ್ ಗೊಂಡು? 3-4 ವರ್ಷ ಆತ್ರಿ. ಏನ್ ಮಾಡ್ತಾಳೆ ನಿಮ್ ಮಗಳು? ಓದಿದ ಏನು? BBA ಓದ್ತಾಳ್ರಿ. ಓದ್ತಾಳ್ರಿ. ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಜಿಮ್ ನಾಗನ ಅಥವಾ ಮೊದಲೇ? ಇಲ್ರಿ, ಜಿಮ್ದಾಗಿಂದನ. ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ಗೆ ಅವ್ರಲ್ಲ ನಾವು. ಇಲ್ಲ ಸರ್, ಇಲ್ಲ ಸರ್. ಅವ್ನು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಜಿಮ್ ಇಂದಾನು ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್,
ಕಾಲೇಜಿನ ಒಂದೇ ಅಲ್ಲ ಬಾಳ ಒಳ್ಳೇದು. ಅಯ್ಯೋ ನಿಮ್ ಸಮಾಜ ಬಾಳ ಒಳ್ಳೇದು. ನಿಮ್ ಸಮಾಜ ಹಿಂಗ ನಿಮ್ಮ ತಂಗಿ ನಿಮ್ ಮಕ್ಳಿಗೆಲ್ಲಾ ಹಿಂಗಿಡ್ಬೇಕ್ರಿ ಹಂಗಿರ್ಬೇಕ್ರಿ ಅಂತ ಹೇಳಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನ್ರಿ ಅವ. ಖುಷಿ ಕಲಬುರ್ಗಿ ಅಂತ ಹುಡುಗಿದಾಡ್ರಿ ಬಗ್ಗೆ. ಆಮೇಲೆ ಸಮೀರ್ ಅಂತ ನಮ್ ತಮ್ಮ, ಸಮೀರ್ ಮೂಲ ನಮ್ ತಮ್ಮ ರೀ. ಸೊ ಸಮೀರ್ ಮತ್ತು ಖುಷಿ ಒಂದ್ ಐ ಥಿಂಕ್ 3 years ಆಯ್ತ್ರಿ ಇವಾಗ ರಿಲೇಶನ್ಶಿಪ್ ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ರೀ ಇಷ್ಟು ವರ್ಷ ಕೂಡನೇ ಇದ್ರು ಅವರು. ಇವ್ರದ್ದೇನ್ ಸಮಾಜ ಇದೆಯಲ್ಲ SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರೇನ್ ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು. 150 ಜನ ಇದ್ರಿ ಅವರು. ನಮ್ ಮನಿಗ್ ಬಂದಾರ್ರಿ. ನಮ್ ಮನಿಲಿಂದ ನಮ್ ತಮ್ಮ ಕರ್ದಾರಿ ಕೆಳಗಡೆ ಅವರು. ನಮ್ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರ ಹಿಂಗ್ ಹೊಡ್ಕೊಂತ ಕರ್ಕೊಂಡ್ ಹೋಗಿದಾರ್ರಿ ಅವ್ರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರೀಗ ಅವ್ರ ನಮ್ ಜೊತೆ ಹಂಗಿದ್ರ ಅಂತ ಏನು ಗೊತ್ತಿಲ್ಲ. ಸೊ ಇದ್ ನೋಡ್ರಿ, ಇದು ಝೂಮ್ ಆಗಿ ಚೆಕ್ ಮಾಡ್ತೀವಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತ ಹುಡುಗಿ. ಸೊ ಇದ್ ನಮ್ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದ, ನಮ್ ಬರ್ಡೇ ಪಾರ್ಟಿಸಿಗೆ ಬಂದಿದ್ದ ಎಲ್ಲ ಇದ್ ನಮ್ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು ನಮ್ ತಮ್ಮ, ಓಕೆ, ನಮ್ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದು. ಓಕೆ, ಇದ್ ನಾವ್ ಶಾಪಿಂಗ್ ಹೋಗಿದ್ದ. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದ್ ರೀಸೆಂಟ್ಲಿ ನಾವು ಶಾಪಿಂಗ್ ಹೋಗಿದ್ದ. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗ ಹೋಗಿದ್ರಿ ಇವ್ರು, ನಮ್ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರೀಗ. ಸೊ ಇಷ್ಟೆಲ್ಲ ರಿಲೇಶನ್ಶಿಪ್ ನಾಗ ಇದ್ರೂನು ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ ತಮ್ಮ ಫೋನ್ ತಗೊಂಡಿದಾರ್ರಿ ಅವ್ರು. ಅದ್ ಫೋನ್ ಓಪನ್ ಮಾಡ್ರಿ, ಅದ್ರಲ್ಲಿ ಚೆಕ್ ಮಾಡ್ರಿ ಇವ್ರದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದಾರ ಇವ್ರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ ತಮ್ಮಾಗ. ಓಕೆ, ಎಷ್ಟ್ ಜನ ರೀ? ಅವ್ನು 24 years old. ಇವ್ರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನಿಮ್ಗೆಲ್ರೂ ಬಾಳ್ ಸ್ಟ್ರಾಂಗ್ ಅದೀರಿ ನೀವು. ಓಕೆ, ಒಂದ್ 23 ಹುಡುಗನಿಗ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಹೊಡ್ದಾರ್ರಿ ಅವನಿಗ. ಅವ್ನ ಫೋಟೋನು ತೋರಿಸ್ತೀನಿ ನಾನು. ಗಿಮಿದ ಫೋನ್. ಅದರಲ್ಲಿ ನೋಡ್ರಿ ಫುಲ್ ಅವ್ನ ಫೇಸ್ ಎಲ್ಲ ಬ್ಯಾಕ್ ಎಲ್ಲ ಕಡೆ ಹೊಡೆದಿದ್ದಾರೆ ಅವನಿಗ. ಆದಿಲ್ಲ, ಅವ್ರ ಮನೆಗೆ ಹೋಗಿದ್ದೀವಿ ನಾವು. ಯಾಕಂದ್ರೆ 1-2 ತಾಸು ನಾವು ತಿರುಗಾಡಿವ್ರಿ, ಎಲ್ಲೂ ಇರ್ಲಿಲ್ಲ ಅವ್ರು, ಎಲ್ಲೂ ಕೇಸು ಆಗಿದ್ದಿಲ್ಲ. ನಾವು ಕಂಪ್ಲೇಂಟ್ ಆದ್ಮೇಲೆ ಅವನಿಗ ಕೌಶ್ ಶೆಡ್, ಸಿದ್ದಾರೂಢ ಮಟ್ಟ ಕೌಶ್ ಶೆಡ್ ಇದೆಯಲ್ಲ, ಅಲ್ಲಿ ತಗೊಂಡ್ ಹೋಗಿ ಹೊಡ್ದಾರ್ರಿ. 100 ಜನ. ಓಕೆ, ಬರೀ ಒಂದ್ ಸಣ್ಣ ಹುಡುಗನ್ ಹೊಡ್ದಾರ್ರಿ. ಅದಾದ್ಮೇಲೆ ನಾವು ಹುಡುಕಿದ್ವಿ ಅವನಿಗ, ಇರ್ಲಿಲ್ಲ. ಆಕಿ ಮನಿಗ್ ಹೋಗಿದ್ವಿ ನಾವು. ಅಲ್ಲಿ ಕಿನ್ ಮನಿಗ್ ಹೋಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಯಾರ್ರಿ, ಸಮಾಜದವ್ರಿಗೆ ಕಾಲ್ ಮಾಡ್ಯಾರ್ರಿ ಅಲ್ಲಿ. ಓಕೆ, ನಮ್ ಹಸ್ಬೆಂಡ್ ಏನದಾರಲ್ಲ, ನಮ್ ಹಸ್ಬೆಂಡ್ ಅವ್ರಿಗೆ ಹೊಡಕ್ ಹೋಗ್ಯಾರಿ. ಯಾಕಂದ್ರೆ ಅವ್ರು ತಪ್ಪು ಮಾತಾಡ್ರಂತ. ನಮ್ ತಮ್ಮನ ಬಗ್ಗೆ ತಪ್ಪು ಮಾತಾಡ್ಮೇಲೆ ಇವ್ರೇನ್ ಹೇಳಿದ್ರು, ನೀವ್ ಏನ್ ಹೇಳತ್ತಿರಲ್ಲ, ನಿಮ್ ಹುಡುಗಿನೂ ಅಷ್ಟ ಹಿಂದ್ ಇರ್ತಿದ್ಲ ನಮ್ ಹುಡುಗನ್ ಹಿಂದ. ಯಾಕಂದ್ರೆ ಆಕಿ ಬಾಳ್ ಪಾಸಿಟಿವ್ ಇದ್ಲ ರೀ ಆಕಿ. ನಾವ್ ಎಲ್ಲಿ ಹೋಗ್ತಿದ್ವಿ ಅಲ್ಲ, ನಮ್ ತಮ್ಮಗ್ ಕಾಲ್ ಮಾಡಿದ ಹಗ್ಲೆ ಮುಗ್ಲೆ, ಎಲ್ಲದಿ ಏನ್ ಮಾಡತ್ತಿ ಅಂತ 10 ಸತಿ ಕಾಲ್ ಮಾಡಕ್ಕಿ ಆಕಿ. ಸೊ ಇದ್ ಹೇಳಿದ್ಮೇಲೆ ಇವ್ರ ಸಮಾಜದವ್ರು ಮತ್ ಗ್ರೂಪ್ ನಲ್ಲಿ ಹಾಕಿದಾರೆ ಇವ್ರು ಹಿಂಗ್ ಮಾತಾಡೋದಂತ. ಸೊ ಹುಡುಗಿಯರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಂದ್ ಮಾಡ್ಬೇಕು. ಎಲ್ಲಾ ಹುಡುಗರಿಗೆ ಬರೀ ನೀವು ಏನ್ ಟಾರ್ಗೆಟ್ ಮಾಡ್ತಿರಲ್ಲ, ಇದೊಂದ್ಸ ಕಟ್ ಮಾಡ್ರಿ. ಆಮೇಲೆ ಇನ್ನೊಂದ್ ಮಾತು, ನಾವ್ ಏನ್ ಹುಬ್ಳಿದಲ್ಲಿ ಅದೀವಲ್ಲ, ನೀವು ಹಿಂದೂ ಜನನು ಅಷ್ಟು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಲ್ಲ, ಅಷ್ಟು ಫೆಸ್ಟಿವಲ್ಸ್ ನಾವು ಮಾಡ್ತೀವಿ. ಆಮೇಲೆ ಎಲ್ಲಾ ಸಮಾಜಕ್ಕೂ, ಎಲ್ಲಾ ಕಾಸ್ಟಿಗೂ, ಎಲ್ಲಾ ರಿಲಿಜನ್ಗೂ ನಾವು ಎಲ್ಲರೂ ಬಾಳ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಏರಿಯಾದಲ್ಲಿ ಗಣಪತಿ ಆಗ್ಲಿ, ದಿವಾಲಿ ಆಗ್ಲಿ, ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರ್ಬೇಕಿದೆ, ನಾವೇ ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಆದಷ್ಟೇ ಅಲ್ಲ, ಸಣ್ಣ ಮಗುದ್ ರೇಪು ಆಗಿತ್ತು, ಹುಡುಗಿಯಿಂದ ರೇಪ್ ಆಗಿತ್ತಲ್ಲ, ನಾನು ಒಬ್ಬಕ್ಕೆ ನಿಂತ್ಕೊಂಡಿದ್ದೆ, ಆಕಿಗೆ ಜಸ್ಟಿಸ್ ಕೊಡ್ಸಿದ್ದೆ ನಾನು. ಸೊ ಎಲ್ರಿಗೂ ಒಂದ್ ಮಾತು ಕೇಳ್ಕೊತೀನಿ ನಾನು, ವಿಕ್ಟಿಮ್ ಕಾರ್ಡ್ ಆಟಾಡೋದು ಬಂದ್ ಮಾಡ್ರಿ. ನಮ್ ಹುಡುಗಿಯರು ಬಹಳ ಸ್ಟ್ರಾಂಗ್ ಅದಾರ. ಇದು ಬೇರೆ ಇದು ಧಾರವಾಡನಾಗ ಆಗಿದ್ದ ಬೇರೆ ಮಾತ್ರಿ, ಇದು ಬೇರೆನ ಮಾತು. ಓಕೆ, ಇದೇನ್ ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟ. ಅದ್ SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನ್ ಮಾತಾಡ್ಬೇಕಂತ. ಏನ್ ಅವ್ರಿಗೆ ಈಗೆಲ್ಲ ಫೋಟೋಸ್ ವಿಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದ್ ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ನಾನು ನಮ್ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ ಮನಿಗ್ ಬಂದಿದ್ದ ಎಲ್ಲ ಅವ್ರ ಏನೇನ್ ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಹುಡುಗಿ ಮನೆಗೆ ಹೋಗಿ ನೀವೇನೋ ದಾಂಗ್ಲೆ ಹಾಕಿದ್ರಂತ. ಹುಡುಗಿ ಮನೆ ಕೇಳ್ರಿ, ಈಗ 100 ಜನ ಸೇರಿ ನಮ್ ತಮ್ಮಾಗ ಕಿಡ್ನಾಪ್ ಮಾಡ್ಯಾರ. ಈಗ ನಿಮ್ ಮನ್ಯಾಗ ನಿಮ್ ಸಣ್ಣ ಮಗು ಯಾರಾದ್ರೂ ನಿಮ್ ತಮ್ಮ ಗಿಮ್ಮ ಇರ್ತಾರಲ್ಲ, ಅವ್ರು ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ನಮ್ಮ ಮಮ್ಮಿ ಇನ್ನೂ ಅಡ್ಮಿಟ್ ಅದಾರ್ರಿ. ಓಕೆ, ಯಾಕಂದ್ರೆ ಇನ್ನೂ ಮಟ ಅವ್ರು ಹಗ್ಲೆ ಮುಗ್ಲೆ ಕಾಲ್ ಮಾಡತ್ತಾರ್ರಿ ನಂಗೆ. ನಮ್ಮ ಮಮ್ಮಿ ಫುಲ್ ಟೆನ್ಷನ್ ನಾಗ ಅದಾರ, ನಮ್ಮ ಪಪ್ಪ ಪೂರ ಟೆನ್ಷನ್ ಆಗ ಅದಾರ. ಸೊ ನಾವ್ ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ, ಕೇಳ್ಕೊಂಡ್ ಅವ್ರಿಗೆ ಗೊತ್ತೈತೆ, ಅವರೇ ಕಂಪ್ಲೇಂಟ್ ಮಾಡಾರ್ಲಿ ಅದು ಸಮಾಜಿಗೆ. ಇವ್ರು ಜಸ್ಟ್ ನಮ್ ಫ್ಯಾಮಿಲಿಗೆ ಮಾತಾಡಿದ್ರೆ ಎಲ್ಲ ಕಾಂಪ್ರಮೈಸ್ ಆಗ್ತಿತ್ತು. ಇವ್ರು ಸಮಾಜಿಗೆ ತಗೊಂಡು, ಸಮಾಜಿಗೆ ಏನು ಗೊತ್ತಿಲ್ರಿ ನಾವ್ ಹೆಂಗ್ ತಿರ್ಗಾಡ್ತೀವಿ, ಏನ್ ಮಾಡ್ತೀವಿ ಅಂತ. ಈಗ ನೋಡಿದ್ರಲ್ಲ ಫೋಟೋಸ್ ವಿಡಿಯೋಸ್ ನೀವು, ನಾವೆಲ್ಲ ಪಾರ್ಟಿನೂ ಮಾಡಿದ ಐತಿ, ಹೊರಗೆ ತಿರ್ಗಾಡೋದು ಐತಿ. ಅದ್ ಕೂಡ ನಮ್ಮ ಮನಿನಾಗೂ ಬಿದ್ದಾರ್ರಿ ಅವ್ರ. ಇದಕ್ಕಿಂತ ಜಾಸ್ತಿ ಏನ್ ಹೇಳಿದ್ರಿ ನಾನು. ಈ ಕಂಪ್ಲೇಂಟ್ ನೋಡ್ರಿ, ಫಸ್ಟ್ ಕಂಪ್ಲೇಂಟ್ ಇವ್ರು ನಮ್ ತಮ್ಮ ಕಿಡ್ನಾಪ್ ಮಾಡ್ಯಾರ. ಆಮೇಲೆ 80 108 ಜನ ಹೋಗಿ ಅವ್ನಿಗೆ ಕಿಡ್ನಾಪ್ ಮಾಡ್ಯಾರ್ರಿ.
ಇಷ್ಟ ಐತ್ರಿ ಅವ್ರದ್ದು. ಕಂಪ್ಲೇಂಟ್ ಕೊಟ್ಟಿರಿ? ಕಂಪ್ಲೇಂಟ್ ನಾವು ಫಸ್ಟ್ ಕೊಟ್ಟಿದ್ದೀವಿ, ನಾಶರ್ಮಗ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ಲಿ ಅವ್ರ ಕಿಡ್ನಾಪ್ ಆದ ತಕ್ಷಣ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಓಕೆ, ನಾವು ಎಲ್ರಿಗೂ ಒಂದು ಹೆಲ್ಪ್ ಕೇಳ್ತೀನಿ, ಪ್ಲೀಸ್ ನಮ್ ತಮ್ಮಗ್ ಜಸ್ಟಿಸ್ ಕೊಡಿಸ್ರಿ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ, ನಾವು ಹಿಂದೂಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲಾ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲಾ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಅದ್ ಲವ್ ಜಿಹಾದ್ ಅಂತ ತೆಗದ್ ಬಿಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾನು ಮುಸ್ಲಿಂ ಅದೀನಿ, ಆದ್ರೆ ಕ್ರಿಶ್ಚಿಯನ್ ಹುಡುಗಗ್ ಮದ್ವೆ ಮಾಡಿದ್ದೀನಿ. ಓಕೆ, ನಮ್ಮ ಮನ್ಯಾಗ ಎಲ್ಲರೂ. ನನ್ನ ಹೆಸರು ತಹಸೀನ್ ಮುಲ್ಲಾ. ಓಕೆ, ಥ್ಯಾಂಕ್ ಯು. ಎಲ್ಲೆಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಅಲ್ಲಿ ಜಿಮ್ ರದ್ದಾಗಬೇಕು. ಅಂತ ಹೇಳಿದಾರೆ. ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದಾರೆ. ಅವರು ಕಿಡ್ನಾಪ್ ಕೇಸನ್ನ ಕೊಡ್ತೀನಿ ಅಂತ ಅವ್ರು ಹೇಳಿದಾರಂತ. ನಾವು ಕಿಡ್ನಾಪ್ ಮಾಡಿದ್ದಲ್ಲ, ಹಿಂದೂ ಸಮಾಜದ ಹಿಂದೂ ಯುವಕರ ಆಕ್ರೋಶದ ಪರಾಕಾಷ್ಠ ಆದಾಗ ಇದಕ್ಕೆ ಕೆಲಸ ಆಗಿತ್ತ. ಅಲ್ಲೇ ತಗೊಂಡ್ಬಂದ ನಾವು ಸ್ಟೇಷನ್ ಕೊಟ್ಟಿದೀವಿ. ಇದು ಕಿಡ್ನಾಪ್ ಅಲ್ಲ. ಅವ್ರು ಯಾರಾದ್ರೂ ನಮ್ಮ ಸಮಾಜ ಪ್ರಮುಖರನ್ನ ಏನಾದ್ರು 2 ಜನರಿಗೆ ಕೊಡ್ರಿ 3 ಜನರಿಗೆ ಕೊಡಿದ್ರೆ 2-3 ಜನ ಅಲ್ಲ, ಇಡೀ ಹಿಂದೂ ಸಮಾಜದ ಅರೆಸ್ಟ್ ಕೊಡ್ತೇವೆ ಅನ್ನೋದನ್ನ ನಾವು ಹೇಳಕ್ಕೆ ಬಯಸ್ತೇವೆ ಇವತ್ತು. ಹಾಗಾಗಿ ಇವತ್ತು ಎಲ್ಲರೂ ಈಗ ಪೊಲೀಸ್ ಆಫೀಸರ್ ಹೇಳಿದ್ದಾರೆ, ನಾವೆಲ್ಲರೂ ಇಲ್ಲಿಂದ ಎಲ್ಲೇ ಇಂಡಿ ಪಂಪ್ ಸರ್ಕಲ್ ಹೋಗೋಣಂತ. ಇಂಡಿ ಪಂಪ್ ಸರ್ಕಲ್ ಶಾಂತಿ ಇರೋಣಂತ. ಇಲ್ಲಿ ಏನಾಗ್ತೈತಿ ನೋಡ್ಕೊಂಡ ನಾವು ಮುಂದೆ ಏನು ಪ್ರತಿಭಟನೆ ಮಾಡಬೇಕು, ಏನ್ ನಾವು ಮುಂದೆ ಅದು ಬಂದು ನಾವು ವಿಷಯಗಳನ್ನ ಅಲ್ಲಿ ಹೇಳ್ತೀವಿ. ದಯವಿಟ್ಟು ನಾವು ಎಲ್ಲರೂ ಕೂಡಿ ಇವತ್ತು ನಾವು ಯಾವ್ದೋ ಕಾರಣಕ್ಕೂ ನಮ್ಮ ಸಮಾಜ ಹುಡುಗರು ಅರೆಸ್ಟ್ ಮಾಡಲ್ಲ. ಶಾಂತತೆ ಭಂಗ ಯಾರು ಮಾಡುವಂಗಿಲ್ಲ. ಎಲ್ಲರೂ ಶಾಂತಿಯುತವಾಗಿ ನಾವು ಎಲ್ಲರೂ ಇಂಡಿ ಪಂಪ್ ಸರ್ಕಲ್ ಹೋಗೋಣಂತ. ಇಲ್ಲಿ ಏನ್ ವಿಷಯ ಹಾಕಿದ್ವಿ ನಾವೆಲ್ಲ ಹಿರಿಯರು ಎಲ್ಲರೂ ಬಂದ ತಿಳಿಸ್ತಾರ. ನಮ್ಮ ಸಂತೋಷಜನಕ ಆಗಿತ್ತಂತ ಹೇಳಿದ್ರೆ ಅಲ್ಲಿ ತಿಳಿಸಿ ಎಲ್ಲರೂ ನಮ್ಮ ಮನೆಗೆ ಹೋಗೋಣ. ಇಲ್ಲ ಅಂತಂದ್ರೆ ಪ್ರತಿಭಟಿಸಿ ಅವ್ರು ಅರೆಸ್ಟ್ ಮಾಡಿ ನಮಗೆ ತಗೊಂಡು ಹೋಗ್ಲಿ. ಎಲ್ಲರಿಗೂ ಹೇಳೋದೊಂದ ಮಾತೆ, ಅರೆಸ್ಟ್ ಮಾಡಿದ್ರು ನಮ್ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ ಹಿಂದೂ ಹುಡುಗಿಗೆ ಆಗೋದು ನ್ಯಾಯ ಯಾರು ಕೊಡ್ಸಂಗಿಲ್ಲ. ಕಾನೂನು ನಮ್ ಹಿಂದೂ ಹುಡುಗಿಗೆ ಸೇಫ್ ಮಾಡಂಗಿಲ್ಲ. ಕಾನೂನು ಪ್ರಕಾರ ಬರ್ತಾನೆ, ಕಾನೂನು ನಮ್ ಹಿಂದೂ ಹುಡುಗಿಗೆ ಸೇಫ್ ಇಲ್ಲ. ನಮ್ ಹಿಂದೂ ಹುಡುಗಿಗೆ ನಾವು ನೋಡ್ಕೋಬೇಕಾದ್ರೆ ನಾವೇ ಆಗಿ ನಿಲ್ಬೇಕು. ನಮ್ ನ್ಯಾಯ ಸಿಗೋ ಮಟ್ಟ ಎಲ್ಲೂ ಸರಿಯಾಗಿಲ್ಲ. ನಮ್ ನ್ಯಾಯ ಸಿಗೋ ಮಟ್ಟ ಸರಿಯಾಗಿಲ್ಲ. ನಾವು ಎಲ್ಲ ನೀವು ಎಲ್ಲತ್ರ ಯಾರು ನಮ್ಮ ಒಗ್ಗಟ್ಟೇನಾಯ್ತು ನಾವು ಸ್ಪ್ಲಿಟ್ ಆಗಂಗಿಲ್ಲ. ನಾವು ಹಿಂದೂ ಸಮಾಜ ಎಲ್ಲ ಹಿಂದೂ ಕಾರ್ಯಕರ್ತರ. ಹಂಗಾಗಿ ನಮ್ಮ ಮೇಲೆ ನಿಮ್ಮ ವಿಶ್ವಾಸ, ನಿಮ್ಮ ಮೇಲೆ ನಮ್ಮ ವಿಶ್ವಾಸ, ಇದ್ರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ. ಎಲ್ಲ ಕಾಂಪ್ರಮೈಸ್, ಹಿಂದುತ್ವದ ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ. ಅಲ್ಲಲ್ಲ ಹುಡುಗಿ ಅವ್ರು ಕಿಡ್ನಾಪ್ ಅಲ್ಲ, ಅವ್ರು ಹಿಂದೂ ಮನೆಗೆ ಬಂದು ಹಲ್ಲೆ ಮಾಡ್ತಾರಲ್ಲ, ಎಲ್ಲಿ ಇದು ಕಾನೂನು? ಏನ್ ಕಾನೂನು ಇದು? ಇವತ್ತು ಹುಬ್ಳಿಯಲ್ಲಿ ನಡೆದಂತ ನಿಮಗೆ ಹೆಂಗ್ ನೋಡಿದ್ರು?
ನಾವು ಮುಂಜಾನೆ 7:30 ಸುಮಾರು ನಮ್ಮ ಹೆಸರು ಸಾಗರ್ ಪವರ್ ಅಂತೇಳಿ ಹುಡುಗಿಯರು ನಾವು ಕಜನ್ ರಿಲೇಷನ್ ಸೀಟೇ ಹಾಕ್ರಿ ಸರ್, ಸೀಟಿಗೆ ಆರಾಮ್ ಹೋಗ್ತಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.